ಹಾಯ್ ಹಲೋ ವೆರಿ ಗುಡ್ ಮಾರ್ನಿಂಗ್ ಗಾಯ್ಸ್. ಎಲ್ಲರೂ ಹೇಗಿದ್ದೀರಾ? ಸೊ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವ್ಲಾಗ್ ಆ್ಯಕ್ಚುಲಿ ಅರ್ಲಿ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಟೈಮ್ ಬಂದು ಈಗ ನೋಡ್ತಿರ್ಬೋದು. ಸೊ ಮಾರ್ನಿಂಗ್ 8:20. ನನ್ನ ಮಗಳು ನೋಡಿ ಹಾಯ್ ಮಾಡ್ತಿದ್ದಾಳೆ. ಹಾಯ್ ಮಾಡು ಋತಿಕ್ಷಾ. ಹಾಯ್ ಮಾಡು ಋತ್ವಿಕ್. ಹಾಯ್ ಹಾಯ್. ಸೊ ಯಾಕಪ್ಪ ಇವತ್ತು ಇಷ್ಟು ಬೇಗ ಎಲ್ಲ ರೆಡಿ ಆಗಿದ್ದೀವಿ ಅಂತ ಹೇಳಿದ್ರೆ, ಎಲ್ಲರೂ ಆ್ಯಕ್ಚುಲಿ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಅಕ್ಕನ ಮನೆಗೆಲ್ಲಿ ಏನಿದೆ ರಿತಿಕ್ಷಾ? ಏನಕ್ಕೆ ಹೋಗ್ತಾ ಇರೋದು? ಎಸ್ ಗಾಯ್ಸ್, ಆ್ಯಕ್ಚುಲಿ ಅಕ್ಕನ ಮನೆಯಲ್ಲಿ ದೇವ್ರನ್ನ ಕರೆಸಿದ್ದಾರೆ. ಸೊ ಅಲ್ಲಿ ಪೂಜೆ ಇದೆ, ಹಾಗಾಗಿ ಸ್ವಲ್ಪ ಬೇಗ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಅಂದರೆ ಪಾಪು ಇರೋದ್ರಿಂದ ಹುಷಾರಿಲ್ಲ. ಸೊ ಅಲ್ಲಿ ಹೋಗಿ ನಾನು ಏನೂ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅಟ್ಲೀಸ್ಟ್ ಅವರು ಪೂಜೆ ಮಾಡ್ತಿದ್ದಾರಲ್ಲ, ಸೊ ಪೂಜೆಗಾದರೂ ಹೋಗಿ ಬರೋಣ ಅಂತ. ಪೂಜೆ ಮುಗಿಸ್ಕೊಂಡು ಇಲ್ಲಿ ಮನೆ ಹತ್ರನೂ ಕೂಡ ಇವತ್ತು ಸೆಂಟ್ರಿಂಗ್ ಮಾಡ್ತಾ ಇದ್ದಾರೆ. ಇಲ್ಲೂ ಕೂಡ ಕೆಲಸ ನೋಡಬೇಕು. ನಮ್ಮ ಋತ್ವಿಕ್ ಅಂತೂ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ರೆ ಸಾಕು, ಫೋನ್ ಇಟ್ಕೊಂಡು ಏನೋ ಮಾಡ್ತಿದ್ದಾಳೆ ನಮ್ಮಮ್ಮ ಅನ್ನೋದ್ರಲ್ಲಿ ಬಂದುಬಿಡ್ತಾನೆ ಅವನು. ಸೊ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತೀನಿ. ಋತ್ವಿಕ್ ಬಾಯ್ ಮಾಡಪ್ಪ. ಬಾಯ್ ಬಾಯ್. ಓಕೆ ಗಾಯ್ಸ್, ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಸೊ ನೋಡಿದ್ರಲ್ಲ ಗಾಯ್ಸ್, ಆ್ಯಕ್ಚುಲಿ ಈಗ ದೇವ್ರನ್ನ ವಾಪಸ್ ಕಳಿಸ್ತಾ ಇದ್ದೀವಿ. ಅಂದರೆ ದೇವಸ್ಥಾನದಿಂದ ಊರಿಂದ ಕರ್ಕೊಂಬಂದಿದ್ದಲ್ವ. ಸೊ ಹಾಗಾಗಿ ಇನ್ನು ಪೂಜೆ ಎಲ್ಲ ಮುಗಿಸಿ ಸ್ವಲ್ಪ ದೇವ್ರನ್ನೆಲ್ಲ ಕೇಳೋದಿತ್ತು. ಸೊ ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಇದೆ ಅಂದ್ಕೊಂಡಿದ್ದೀನಿ. ಸೊ ದೇವ್ರನ್ನ ಕೇಳೋದಿದ್ದು ಮನೆ ಕರ್ಕೊಂಬಂದಾಗ ಇದು ಕಾಮನ್ನಾಗಿ ಮಾಡೇ ಮಾಡ್ತಾರೆ. ಇನ್ನು ಯಾರ್ಯಾರಿಗೆ ಏನೇನಿದೆ ಅದನ್ನೆಲ್ಲ ಕೇಳಿಕೊಂಡು ಇನ್ನು ಬೆಳಗ್ಗೆಗೂ ಕೂಡ ಇದೆ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ಸೊ ದೇವ್ರನ್ನೆಲ್ಲ ಕೇಳಿಕೊಂಡು ಅವ್ರವ್ರಿಗೆ ಕಷ್ಟ ಏನೇನಿರುತ್ತೋ ಅದೆಲ್ಲ ಪರಿಹಾರ ಮಾಡಿ ದೇವ್ರಿಗೆ ಸ್ವಲ್ಪ ಫಲಾರ ಎಲ್ಲ ಮಾಡಿ ಮುಗಿಸಿ, ಇನ್ನು ದೇವಸ್ಥಾನದ ಪೂಜೆ ಎಲ್ಲ ಅವರು ಕೂಡ ದೇವಸ್ಥಾನಕ್ಕೆ ದೇವ್ರು ತಗೊಂಡು ಹೋಗಬೇಕಾಗಿತ್ತಲ್ಲ. ಹಾಗಾಗಿ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸಿ ದೇವ್ರಿಗೆ ಏನು ಅಡುಗೆ ಕೊಟ್ಟಿದ್ವು ಅದೆಲ್ಲ ಮುಗಿಸಿ ಇನ್ನು ನಾವು ಕೂಡ ಬರೋಷ್ಟರಲ್ಲಿ ಆಲ್ರೆಡಿ ಒಂದು ಮಧ್ಯಾಹ್ನ ಆಗಿತ್ತು. ಇವತ್ತಂತೂ ತುಂಬ ಮಳೆ ಇದೆ, ತುಂಬ ಚಳಿ ಇದೆ. ಪಾಪು ನೋಡಿ ಹೆಂಗೆ ಟೈಮ್ ಪಾಸ್ ಮಾಡ್ತಾ ಇದ್ದಾನೆ. ಹೆಂಗಪ್ಪ ಅಪ್ಪ? ಏ ಕಳ್ಳ. ಅಮ್ಮ ಅಮ್ಮ. ಏ ನೋಡಲ್ಲಿ ಹೊಡಿತಾರೆ. ಆಯನ್ನ ಹಾಯ್ ಹಾಯ್. ಸೊ ಋತ್ವಿಕ್ ನೋಡಿ ಆ್ಯಕ್ಚುಲಿ ಎಷ್ಟು ಇಂಪ್ರೂವ್ ಆಗಿದ್ದಾನೆ. ಹೇಳ್ಕೊಟ್ಟಿದ್ದಾನೆ ಎಷ್ಟು ಬೇಗ ಕ್ಯಾಚ್ ಮಾಡ್ತಾನೆ. ಅವನ ಎಷ್ಟು ಆ್ಯಕ್ಟಿಂಗ್ ಮಾಡ್ತಾನೆ ನೋಡು ಋತ್ವಿಕ್. ಏಯ್ ಕೈ ತೆಗಿ. ಹಾಯ್ ಅನ್ನ ಹಾಯ್ ಹಾಯ್. ಸೊ ನೋಡಿದ್ರಲ್ಲ ಗೈಸ್ ಯಾವ ಥರ ಮಾಡ್ತಾ ಇದ್ದಾನೆ ಅಂತ. ಅಪ್ಪ ಅಮ್ಮ ತೆಗಿ ಅಮ್ಮ ಅಮ್ಮ. ಅಯ್ಯಯ್ಯ ಒದೇನು ಅಲ್ಲಿ ಒದೆ ಮಾಡು. ಒದೆ ಬಾ 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 ಬಾ. ಒದೆ ನೋಡಿ ಗಾಯ್ಸ್, ಅವನು ಒದೆ ಅಂತ ಇದ್ದಾನೆ. ಒದೆ ಮೂತಿ ಹೆಂಗಿದೆ ನಂದು? ಏಯ್ ಅಮ್ಮನ ಮೂತಿ ಹೆಂಗಿದ್ಯಾ? ಟಾಟಾನ ಗೊಗ್ಗಯ್ಯ ಮಾಡು. ಬಾಯ್ ಬಾಯ್. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿಸಿ ಮತ್ತೆ ವಿಡಿಯೋದಲ್ಲಿ ಕಂಟಿನ್ಯೂ ಆಗ್ತೀನಿ. ನೋಡಿದ್ರಲ್ಲ, ಇನ್ನು ಮಧ್ಯಾಹ್ನ ಬಂದು ಋತ್ವಿಕ್ ಜೊತೆ ಸ್ವಲ್ಪ ಟೈಮ್ ಪಾಸ್ ಮಾಡಿ ಅವನ್ನ ಕೂಡ ಮಲಗಿಸಿ ಅವ್ನಿಗೆ ಏನೇನು ಬೇಕೋ ಆಟ ಸಾಮಾನೆಲ್ಲ ಕೊಟ್ಟು ಅವನ್ನ ಆಟ ಆಡಿಸೋ ಅಷ್ಟರಲ್ಲೇ ತುಂಬ ಸಾಕಾಗಿರುತ್ತೆ. ಇನ್ನು ನಾಳೆ ಬೆಳಗ್ಗೆ ಅಂಗಡಿ ತೆಗಿಬೇಕಾಗಿತ್ತು. ಹಾಗಾಗಿ ಬೆಳಗ್ಗೆ ಬೇಗ ಅಂಗಡಿ ಎಲ್ಲ ಕ್ಲೀನ್ ಮಾಡೋಕ್ಕಾಗಲ್ಲ ಅಂಥೇಳಿ ನಮ್ಮ ಅಂಗಡಿಗೆ ಬಂದು ಅಂಗಡಿ ಎಲ್ಲ ಫುಲ್ ಕ್ಲೀನ್ ಮಾಡಿ ಕಂಪ್ಲೀಟ್ ಈ ಥರ ಕಾಣಿಸ್ತಾ ಇದೆ.
ಸೊ ಡಸ್ಟ್ ಎಲ್ಲ ಕ್ಲೀನ್ ಮಾಡಿ ಈಗ ನೋಡ್ತಿದ್ದೀರಲ್ಲ ಈ ರೀತಿ ಕ್ಲೀನ್ ಆಗಿದೆ. ಸೊ ಅಂಗಡಿ ಅಂತೂ ಎಷ್ಟೇ ಕ್ಲೀನ್ ಮಾಡಿ ಏನೇ ನೀಟ್ ಮಾಡಬೇಕು ಅಂತ ಅಂದ್ಕೊಂಡ್ರು ಸೊ ಋತ್ವಿಕ್ ಇರೋದ್ರಿಂದ ಅವನಂತೂ ಕ್ಲೀನ್ ಮಾಡಲಿಕ್ಕೆ ಬಿಡಲ್ಲ. ಆವಾಗವಾಗ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ. ಸೊ ಅದಕ್ಕೆ ಇವಾಗ ಅವನ್ನ ಮನೇಲಿ ಮಲಗಿಸಿ ನಾನು ಅಂಗಡಿಗೆ ಬಂದು ಕ್ಲೀನ್ ಮಾಡ್ಕೋತಾ ಇದ್ದೀನಿ. ಯಾಕೆಂದರೆ ಬೆಳಗ್ಗೆ ಹೊತ್ತು ಬೇಗ ಬಂದು ಅಂಗಡಿ ತೆಗಿಬೇಕಲ್ಲ. ಸೊ ಸ್ಕೂಲ್ ಟೈಮ್ ಸ್ಟಾರ್ಟ್ ಆಗೋಷ್ಟರಲ್ಲಿ ತೆಗಿಬೇಕು. ಇವಾಗಲೇ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ರೆ ನನಗೂ ಕೂಡ ಈಸಿ ಅಂತ ಹೇಳಿ ಈ ರೀತಿ ತೆಗ್ದಿದ್ದೀನಿ. ಸೊ ಕ್ಲೀನ್ ಮಾಡಿ ಇನ್ನು ಮನೆಗೆ ಕೂಡ ನಾನು ಹೊರಟಿದ್ದೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.